ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಪ್ರವೀಣ್ ಎಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ ಮತ್ತು ಸಾಧನದ ಟ್ಯೂಟರ್. ಇವತ್ತು ನಾವು ನಿಮ್ಮೊಂದಿಗೆ ಭೌತಶಾಸ್ತ್ರದ ಮತ್ತೊಂದು ಹೊಸ ಪರಿಕಲ್ಪನೆಯ ಒಂದು ಹೊಸ ವಿಡಿಯೋ ತರ್ತಾ ಇದ್ದೀವಿ. ಇದು ಶಬ್ದ ಅಥವಾ ಸೌಂಡ್. ಈಗಾಗಲೇ ಶಕ್ತಿಯ ಬೇರೆ ಬೇರೆ ರೀತಿಯ ಆಕಾರಗಳನ್ನು ನಾವು ಹಿಂದಿನ ವಿಡಿಯೋಗಳಲ್ಲಿ ನೋಡಿದಾಗ ಶಬ್ದವೂ ಸಹ ಶಕ್ತಿಯ ಒಂದು ಆಕಾರ ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ವಿಡಿಯೋದಲ್ಲಿ ನಾವು ಶಬ್ದಕ್ಕೆ ಹೊಂದಿಕೊಂಡಂತೆ ಅನೇಕ ವಿಚಾರಗಳನ್ನು ಚರ್ಚಿಸೋಣ. ಬನ್ನಿ. ಶಬ್ದದ ಪರಿಕಲ್ಪನೆಗೆ ಮುಖ್ಯವಾಗಿ ಮೊದಲು ನಮಗೆ ಬೆಟ್ಟಗಳ ಹತ್ರ ಹೋಗಿ ನಿಂತಾಗ, ನಾವು ಚಪ್ಪಾಳೆ ಹೊಡೆದಾಗ ಅಥವಾ ಯಾರನ್ನಾದರೂ ಕೂಗಿದಾಗ ನಮ್ಮ ಕೂಗೆ ಮತ್ತೆ ನಮಗೆ ಮಾರುದನಿಯಾಗಿ ಕೇಳಿಸಿರೋ ಅನುಭವ ಎಲ್ರಿಗೂ ಆಗಿರುತ್ತೆ. ಇದನ್ನು ನಾವು ಪ್ರತಿಧ್ವನಿ ಅಂತ ಕರಿತೀವಿ. ಕೇವಲ ಬೆಟ್ಟಗಳ ಹತ್ರ ಅಷ್ಟೇ ಅಲ್ಲ, ಕೆಲವು ಬಿಲ್ಡಿಂಗ್ಗಳಲ್ಲೂ ಸಹ, ಉದಾಹರಣೆಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರುವಂಥ ಒಂದು ಬಿಲ್ಡಿಂಗಲ್ಲಿ ನಮಗೆ ಪ್ರತಿಧ್ವನಿ ಕೇಳಿಸುತ್ತೆ. ವಿಸ್ಪರಿಂಗ್ ಗ್ಯಾಲರಿ ಅಂತ ಇದಕ್ಕೆ ಹೆಸರು. ಇದು ಲಂಡನ್ನಲ್ಲಿರುವಂಥದ್ದು. ಹಾಗಾದರೆ ಏನಿದು ಶಬ್ದ? ಶಬ್ದವು ನಾವು ಹೇಳೋದಕ್ಕೂ ಮುಂಚೆ ಮೊದಲು ನಮಗೆ ಗೊತ್ತಾಗಬೇಕಾಗಿರೋದು ಒಂದು ವೇವ್ ಅಥವಾ ಒಂದು ಅಲೆ ಅಂದರೆ ಏನು ಅಂತ. ಯಾವುದೇ ಮಾಧ್ಯಮದಲ್ಲಿ ಉಂಟಾಗುವ ಕ್ಷೋಭೆ ಅಥವಾ ಡಿಸ್ಟರ್ಬೆನ್ಸ್ನ ನಾವು ವೇವ್ ಅಂತ ಕರಿತೀವಿ. ಯಾವುದೇ ಮಾಧ್ಯಮದಲ್ಲಿ ಉಂಟಾದ ಕ್ಷೋಭೆಗೆ ನಾವು ಅಲೆ ಅಂತ ಕರಿತೀವಿ. ತಿಳಿಯಾದ ಕೊಳ ಇದೆ, ಆ ಕೊಳಕ್ಕೆ ಸುಮ್ಮನೆ ಒಂದು ಕಲ್ಲು ಎಸೆದ್ರೆ ಅಲ್ಲಿ ಉಂಟಾಗುವಂಥ ಕ್ಷೋಭೆ ಏನಿದೆ, ಡಿಸ್ಟರ್ಬೆನ್ಸ್ ಏನಿದೆ, ಅದು ಒಂದು ಅಲೆಯನ್ನು ಉಂಟು ಮಾಡುತ್ತೆ. ನಾವು ಹಾಕಿದ ಕಲ್ಲಿನಿಂದ ಶಕ್ತಿಯನ್ನು ತಗೊಂಡು ಅದು ಪಸರಿಸುತ್ತಾ ಹೋಗುತ್ತೆ. ಹಾಗಾಗಿ ಒಂದು ವೇವ್ ಅಂದರೆ ಒಂದು ಡಿಸ್ಟರ್ಬೆನ್ಸು, ಒಂದು ವೇವ್ ಅಂದರೆ ಶಕ್ತಿಯನ್ನು ತಗೊಂಡು ಹೋಗುವಂಥ ಒಂದು ಮಾಧ್ಯಮ. ಈ ಎರಡನ್ನೂ ನಾವು ನೆನಪಿಟ್ಕೊಂಡು ಶಬ್ದದ ವಿವಿಧ ವಿವರಗಳನ್ನು ತಿಳ್ಕೊತಾ ಹೋಗೋಣ. ಅಲೆ ಅಥವಾ ತರಂಗವು ದ್ರವ್ಯ ಮಾಧ್ಯಮದಲ್ಲಿ ಪ್ರಸಾರವಾಗುವ ಕ್ಷೋಭೆಯಾಗಿದೆ. ಎ ವೇವ್ ಈಸ್ ಎ ಡಿಸ್ಟರ್ಬೆನ್ಸ್ ವಿಚ್ ಟ್ರಾವೆಲ್ಸ್ ಅಲಾಂಗ್ ದ ಮೀಡಿಯಮ್. ಇಟ್ಸ್ ಎ ಸಾರ್ಟ್ ಆಫ್ ಡಿಸ್ಟರ್ಬೆನ್ಸ್. ನೀವು ನಿಮ್ಮ ಮುಂದೆ ಟೇಬಲ್ ಇದ್ದರೆ ಟೇಬಲ್ನ ನೀವು ಕುಟ್ಟಿದಾಗ ಒಂದು ಸೌಂಡ್ ಬರುತ್ತೆ. ಅದೇ ಕಿವಿ ಹತ್ತಿರ ತೊಗೊಂಡು ಹೋಗಿ ಟೇಬಲ್ನ ಕುಟ್ಟಿ ಇನ್ನೂ ಜೋರಾಗಿ ಸೌಂಡ್ ಕೇಳಿಸತ್ತೆ. ಅಂದರೆ ನೀವು ಟ್ಯಾಪ್ ಮಾಡಿದಾಗ ಆಗಿದಂತಹ ಡಿಸ್ಟರ್ಬೆನ್ಸು ನಿಮ್ಮ ಕಿವಿವರೆಗೂ ಹರಡಿರುವಂಥದ್ದು. ಇದು ಶಬ್ದ. ಕಲ್ಲು ನೀರಿಗೆ ತನ್ನ ಶಕ್ತಿಯನ್ನು ವರ್ಗಾಯಿಸಿ ಉಂಟಾಗಿಸಿರುವ ಕ್ಷೋಭೆ. ಒಂದು ತಿಳಿಯಾದ ಕೊಳದಲ್ಲಿ ಸ್ಥಿರವಾಗಿರುವಂತಹ ನೀರಿನ ಮಟ್ಟಕ್ಕೆ ನಾವು ಒಂದು ಕಲ್ಲನ್ನು ಎಸೆದಾಗಲೋ ಅಥವಾ ಜೋರಾಗಿ ಕೈಯನ್ನು ಬಡಿದಾಗಲೋ ಅಲ್ಲಿ ಉಂಟಾಗುವಂಥ ಕ್ಷೋಭೆ. ಅಲೆಗಳಿಗೆ ಉದಾಹರಣೆಗಳು ಇವು: ನೀರಿನ ಅಲೆ, ಬೆಳಕಿಂದು ಒಂದು ಅಲೆ, ಶಬ್ದದ ಅಲೆ, ಭೂಕಂಪನದ ಅಲೆ. ಪ್ರೈಮರಿ ವೇವ್ಸು ಮತ್ತು ಸೆಕೆಂಡ್ರಿ ವೇವ್ಸ್ ಅಂತ ನಾವೇನು ಕರಿತೀವಿ, ಅರ್ಥ್ಕ್ವೇಕ್ ವೇವ್ಸಲ್ಲಿ, ಅದು ಸಹ ಅಲೆಗಳಿಗೆ ಒಂದು ಉದಾಹರಣೆಯಾಗಿದೆ. ಅದರಲ್ಲಿ ವಿಶೇಷವಾಗಿ ಯಾಂತ್ರಿಕ ಅಲೆಗಳು ಅಥವಾ ಮೆಕ್ಯಾನಿಕಲ್ ವೇವ್ಸ್. ಈ ಮೆಕ್ಯಾನಿಕಲ್ ವೇವ್ಸು ಎರಡು ರೀತಿಯದ್ದು. ಒಂದು ಟ್ರಾನ್ಸ್ವರ್ಸ್ ವೇವ್, ಮತ್ತೊಂದು ಲಾಂಜಿಟ್ಯೂಡಿನಲ್ ವೇವ್. ಟ್ರಾನ್ಸ್ವರ್ಸ್ ವೇವ್ಸ್ನ ಅಡ್ಡ ಅಲೆಗಳು ಅಂತ ಕರಿತೀವಿ, ಮತ್ತು ಲಾಂಜಿಟ್ಯೂಡಿನಲ್ ವೇವ್ಸ್ನ ನೀಳ ಅಲೆಗಳು ಅಂತ ಕರಿತೀವಿ. ಇವುಗಳ ಮಹತ್ವವನ್ನು ನೋಡೋಣ. ಅಡ್ಡ ಅಲೆಗಳು ಅಂದರೆ ಏನು? ಇಲ್ಲಿ ಒಂದು ಅಲೆಯ ಚಿತ್ರವನ್ನು ನೀವು ನೋಡ್ತಾ ಇದ್ದೀರಾ. ಈಗ ಈ ಕೆಂಪು ಬಾಲು ಮೇಲಿಂದ ಕೆಳಕ್ಕೆ, ಮೇಲಿಂದ ಕೆಳಗೆ ಮಾತ್ರ ಚಲಿಸ್ತಾ ಇರುತ್ತೆ. ಆದರೆ ಇಡೀ ವೇವ್ ಎಡದಿಂದ ಬಲಕ್ಕೆ ಚಲಿಸುವ ಹಾಗೆ ಆಗತ್ತೆ. ಅಂದರೆ ಇಲ್ಲಿ ಪದಾರ್ಥಗಳು ಕಂಪಿಸುವ ದಿಕ್ಕು ಮತ್ತು ಅಲೆ ಪ್ರಸರಣೆಯ ದಿಕ್ಕು. ಕಂಪಿಸುವ ದಿಕ್ಕು ಮೇಲಿಂದ ಕೆಳಗಾದರೆ ಪ್ರಸರಣೆಯ ದಿಕ್ಕು ಎಡದಿಂದ ಬಲಕ್ಕೆ.
ಹೀಗೆ ಕಂಪಿಸುವ ದಿಕ್ಕು ಮತ್ತು ಪ್ರಸರಣೆಯ ದಿಕ್ಕಿನ ನಡುವೆ ಲಂಬಕೋನ ಉಂಟಾದಾಗ ಅಡ್ಡ ಅಲೆಗಳು ಉಂಟಾಗತ್ವೆ. ಇಲ್ಲಿನ ಅಲೆಗಳು ನೀವು ಗಮನಿಸಿದ ಹಾಗೆ ಎಲ್ಲ ಪಾರ್ಟಿಕಲ್ಸು ಅಷ್ಟೇ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೇಲಿಂದ ಕೆಳಗೆ ವೈಬ್ರೇಟ್ ಆಗೋದು. ಆದರೆ ಅಲೆ ಮಾತ್ರ ಎಡದಿಂದ ಬಲಕ್ಕೆ ಮೂವ್ ಮಾಡಿದ ಹಾಗೆ ಇರುತ್ತೆ. ಅಡ್ಡ ಅಲೆಗಳಲ್ಲಿ ನಾವು ಗಮನಿಸಬಹುದಂತ ಇನ್ನು 2 ವಿಚಾರಗಳೇನಪ್ಪ ಅಂದರೆ, ಮೇಲ್ಭಾಗದಲ್ಲಿ ಕಾಣುವಂಥದ್ದನ್ನು ಕ್ರೆಸ್ಟ್ ಅಂತ ಕರಿತೀವಿ ಮತ್ತು ಕೆಳಭಾಗಕ್ಕೆ ನಾವು ಟ್ರಫ್ ಅಥವಾ ಗರ್ತ ಅಂತ ಕರಿತೀವಿ. ಇದು ಮೀನ್ ಅಥವಾ ರೆಸ್ಟ್ ಪೊಸಿಷನ್. ಅಡ್ಡ ಅಲೆಗಳಿಗೆ ಉದಾಹರಣೆ ಬೆಳಕು, ಆಲ್ಫಾ, ಬೀಟಾ ಮತ್ತು ಗಾಮಾ ವಿಕಿರಣಗಳು. ನೀಳ ಅಲೆಗಳು ಅಥವಾ ಲಾಂಜಿಟ್ಯೂಡಿನಲ್ ವೇವ್ಸ್. ಇಲ್ಲೇನಾಗುತ್ತೆ, ವಸ್ತುಗಳು ಕಂಪಿಸುವ ದಿಕ್ಕು ಮತ್ತು ಅಲೆ ಪ್ರಸರಣದ ದಿಕ್ಕು ಎರಡೂ ಸಹ ಒಂದೇ ಆಗಿರುತ್ತೆ. ಕಂಪಿಸುವ ದಿಕ್ಕು ಅಲೆ ಪ್ರಸರಣ ಎರಡೂ ದಿಕ್ಕುಗಳು ಒಂದೇ ಆಗಿರುತ್ತೆ. ಈ ರೀತಿಯಾಗಿ ಎರಡೂ ಒಂದೇ ದಿಕ್ಕಿನಲ್ಲಿದ್ದರೆ ಇದನ್ನು ನಾವು ನೀಳ ಅಲೆಗಳು ಅಥವಾ ಲಾಂಜಿಟ್ಯೂಡಿನಲ್ ವೇವ್ಸ್ ಅಂತ ಕರಿತೀವಿ. ಇದಕ್ಕೆ ಉದಾಹರಣೆಗಳು ಶಬ್ದ, ಶ್ರವಣಾತೀತ ಶಬ್ದ, ಭೂಕಂಪನದ ಪಿ ಅಲೆಗಳು ಅಂದರೆ ಪ್ರೈಮರಿ ವೇವ್ಸ್. ಇಲ್ಲೇನಾಗುತ್ತೆ, ಹಾಗಾದರೆ ನಾವು ಅಡ್ಡ ಅಲೆಗಳಲ್ಲಿ ಕಂಡ ಹಾಗೆ ಶೃಂಗ ಮತ್ತು ಗರ್ತಗಳನ್ನು ಕಂಡ ಹಾಗೆ ಇಲ್ಲಿ ಏನು ಕಾಣ್ತೀವಿ, ಸಂಪೀಡನ ಮತ್ತು ವಿರಳನ. ಸಂಪೀಡನ ಅಂದರೆ ಗಮನಿಸಿ, ಇಲ್ಲಿರುವಂಥ ಅಲೆಗಳ ಅಣುಗಳೆಲ್ಲ ಒತ್ತೊತ್ತಾಗಿವೆ, ಇಲ್ಲಿ ಅಣುಗಳು ವಿರಳವಾಗಿವೆ. ಹೀಗೆ ಸಂಪೀಡನ ಮತ್ತು ವಿರಳನಗಳ ಮೂಲಕ ಅಡ್ಡ ನೀಳ ಅಲೆಗಳು ಚಲಿಸ್ತಾ ಹೋಗುತ್ತವೆ. ಅಲೆಗಳಿಗೆ ಸಂಬಂಧಪಟ್ಟ ಅಲೆ ಅಥವಾ ತರಂಗ ಎರಡೂ ಒಂದೇ. ಇದಕ್ಕೆ ಹೊಂದಿಕೊಂಡ ಕೆಲವು ಭೌತ ಪರಿಮಾಣಗಳು: 1 ತರಂಗ ದೂರ ವೇವ್ಲೆಂತ್, 2 ಆವೃತ್ತಿ ಫ್ರೀಕ್ವೆನ್ಸಿ, 3 ಪಾರ ಮತ್ತು 4 ತರಂಗದ ವೇಗ. ಇವೆಲ್ಲದರ ವಿವರಣೆಗಳನ್ನು ನಾವು ಮುಂದೆ ನೋಡ್ತಾ ಹೋಗೋಣ. ತರಂಗ ದೂರ ಅಂದರೆ ಏನು? ಒಂದು ಅಲೆ ಅದರ ಕ್ರೆಸ್ಟ್ ಮತ್ತು ಟ್ರಫ್ಗಳನ್ನು ಸೇರಿಸಿ ನೋಡಿ, ಇಲ್ಲಿಂದ ಪ್ರಾರಂಭ ಆದ ಅಲೆ ಇಲ್ಲಿಗೆ ಕೊನೆಗೊಳ್ತು. ಎ ಇಂದ ಸಿ, ಮಧ್ಯದಲ್ಲಿ ಬಿ ಬಂದಿತ್ತು. ಈ ಪೂರ್ತಿ ಭಾಗಕ್ಕೆ ಇಲ್ಲಿಂದ ಇಲ್ಲಿವರೆಗೂ ಈ ಭಾಗಕ್ಕೆ ತರಂಗ ದೂರ ಅಂತ ಕರಿತೀವಿ. ಅದನ್ನು ನಾವು ಲ್ಯಾಂಬ್ಡಾ ಅನ್ನೋ ಅಕ್ಷರದಿಂದ ಗುರುತಿಸ್ತೀವಿ. ಲ್ಯಾಂಬ್ಡಾ ಅನ್ನೋ ಒಂದು ಗ್ರೀಕ್ ಅಕ್ಷರದಿಂದ ಗುರುತಿಸ್ತೀವಿ. ಮತ್ತು ತರಂಗ ದೂರವನ್ನು ಯಾವಾಗಲೂ ಸೆಂಟಿಮೀಟರ್ಗಳಲ್ಲಿ ವ್ಯಕ್ತಪಡಿಸೋದು ವಾಡಿಕೆ. ಇಲ್ಲಿ 2 ಅಲೆಗಳ ತರಂಗ ದೂರಗಳನ್ನು ಕೊಡಲಾಗಿದೆ ನೋಡಿ. ಒಂದು ತರಂಗ ದೂರದ ಶಾರ್ಟ್ ವೇವ್ ಲೆಂತ್, ಇನ್ನೊಂದು ಲಾಂಗರ್ ವೇವ್ ಲೆಂತ್. ಹಾಗಾಗಿ ವೇವ್ ಲೆಂತ್ ಎಷ್ಟಿದೆ ಅನ್ನೋದ್ರ ಮೇಲೆ ನಮ್ಮ ವೇವಿನ ಕ್ಯಾರೆಕ್ಟರಿಸ್ಟಿಕ್ಸ್ ಡಿಪೆಂಡ್ ಆಗುತ್ತೆ. ಪಾರ ಇಲ್ಲೇನಾಗಿದೆ, ಇದು ಆಗಲೇ ಹೇಳ್ದಂಗೆ ಇದು ಮೀನ್ ಪೊಸಿಷನ್ನು ಮಧ್ಯದಲ್ಲಿರೋದು. ಮೀನ್ ಪೊಸಿಷನ್ನಿಂದ ಎಷ್ಟು ದೂರ ವಸ್ತು ಚಲಿಸಿದೆ ಅನ್ನೋದನ್ನು ತೋರಿಸೋ ಅಂಥದ್ದೇ ಪಾರ ಅಥವಾ ಆಂಪ್ಲಿಟ್ಯೂಡ್. ಸ್ಥಿರ ದೂರದಿಂದ ಗರಿಷ್ಠ ಸ್ಥಾನ ಪಲ್ಲಟ, ಇದನ್ನು ನಾವು ಆಂಪ್ಲಿಟ್ಯೂಡ್ ಅಂತ ಕರಿತೀವಿ. ಇದು ಅಷ್ಟೇ ಸೆಂಟಿಮೀಟರ್ಗಳಲ್ಲಿ ವ್ಯಕ್ತಪಡಿಸ್ತೀವಿ. ಇಲ್ಲಿ 3 ಅಲೆಗಳ ಪಾರಗಳನ್ನು ಕೊಡಲಾಗಿದೆ ನೋಡಿ. ಇದರ ಪಾರ, 2ನೆಯ ಪಾರ ಮತ್ತು 3ನೆಯ ಪಾರ ಅಲ್ವಾ. ಅಲೆ ಎ, ಬಿ, ಸಿ ಪಾರಗಳನ್ನು ಹೋಲಿಕೆ ಮಾಡಿದ್ರೆ ಎ ಆಂಪ್ಲಿಟ್ಯೂಡು,
ಬಿ ಆ್ಯಂಪ್ಲಿಟ್ಯೂಡ್ಗಿಂತ ದೊಡ್ಡದು, ಅದು ಸಿ ಆ್ಯಂಪ್ಲಿಟ್ಯೂಡ್ಗಿಂತ ದೊಡ್ಡದು. ನಾವಿದನ್ನು ಗಮನಿಸಬಹುದು. ಆವೃತ್ತಿ ಅಥವಾ ಕಂಪನಾಂಕ. ಏನಿದು ಆವೃತ್ತಿ ಅಂದರೆ? 1 ಸೆಕೆಂಡ್ನಲ್ಲಿ ಪೂರ್ಣಗೊಳಿಸಿರುವ ಕಂಪನಗಳ ಸಂಖ್ಯೆ. ಇದಕ್ಕೂ ಮುಂಚೆ ಟೈಮ್ ಪೀರಿಯಡ್ ಅನ್ನೋದನ್ನು ನಾವು ನೆನ್ಪಿಟ್ಕೋಬೇಕು. ಅಂದರೆ ಒಂದು ಅಲೆ ಪೂರ್ಣಗೊಳ್ಳಲು ಬೇಕಾದ ಅವಧಿ, ಇದನ್ನು ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಉದಾಹರಣೆಗೆ ಟೈಮ್ ಪೀರಿಯಡ್ ಅನ್ನೋದು 0.01 ಸೆಕೆಂಡ್ ಅಂತ ಕರೆಯೋಣ. ಅಂದರೆ ಏನರ್ಥ? ಒಂದು ಅಲೆ ಪೂರ್ಣಗೊಳ್ಳಕ್ಕೆ 0.01 ಸೆಕೆಂಡ್ ಬೇಕಾಗಿದೆ ಅಥವಾ 100ನೇ ಸೆಕೆಂಡ್ ಬೇಕಾಗಿದೆ. ಹಾಗಾದರೆ 1 ಸೆಕೆಂಡಿನಲ್ಲಿ ಎಷ್ಟು ಅಲೆಗಳು ಪೂರ್ಣಗೊಳ್ಳತ್ವೆ? 1 ಸೆಕೆಂಡಿನಲ್ಲಿ 1/100 ಅಂದರೆ 100 ಅಲೆಗಳು ಪೂರ್ಣಗೊಳ್ಳತ್ವೆ. ಇದನ್ನು ನಾವು ಕಂಪನಾಂಕ ಅಥವಾ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ F = 1/T. ಈ ಸೂತ್ರವನ್ನು ನಾವು ಜ್ಞಾಪಕ ಇಟ್ಕೋಬೇಕು. 1 ಸೆಕೆಂಡಿನಲ್ಲಿ ಎಷ್ಟು ಅಲೆಗಳು ಪೂರ್ಣಗೊಂಡವು ಮತ್ತು ರಿಪೀಟ್ 1 ಸೆಕೆಂಡಿನಲ್ಲಿ ಎಷ್ಟು ಅಲೆಗಳು ಪೂರ್ಣಗೊಂಡವು ಮತ್ತು ಒಂದು ಅಲೆಗೆ ಎಷ್ಟು ಟೈಮ್ ಬೇಕಾಯಿತು, ಒಂದು ಅಲೆ ಪೂರ್ಣಗೊಳ್ಳಲು ಎಷ್ಟು ಟೈಮ್ ಬೇಕಾಯಿತು ಅನ್ನೋದು ಟೈಮ್ ಪೀರಿಯಡ್ ಮತ್ತು ಆವೃತ್ತಿ ಇವೆರಡರ ಸಂಬಂಧ. ಈಗ ಅತ್ಯಂತ ಮುಖ್ಯವಾದ ಒಂದು ಘಟ್ಟ ವೇವ್ ವೆಲಾಸಿಟಿ. ಅಂದರೆ ಒಂದು ಯೂನಿಟ್ ಡಿಸ್ಟೆನ್ಸ್ನ ಯೂನಿಟ್ ಟೈಮಲ್ಲಿ ಎಷ್ಟು ದೂರ ಅಲೆ ಚಲಿಸಿದೆ ಅನ್ನೋದು ತರಂಗದ ಅಥವಾ ಅಲೆಯ ವೇಗವನ್ನು ತಿಳಿಸುತ್ತೆ. ಇದು ವೇಗ, ಎಫ್ ಅನ್ನೋದು ಆವೃತ್ತಿ ಮತ್ತು ಲ್ಯಾಂಬ್ಡಾ ಅನ್ನೋದು ವೇವ್ ಲೆಂತ್ ಇಲ್ಲಿದೆ. V = F ಲ್ಯಾಂಬ್ಡಾ ಅಥವಾ F = V/ಲ್ಯಾಂಬ್ಡಾ. ಯಾವ ರೀತಿಯಿಂದ ಬೇಕಾದರೂ ನೀವು ಅದನ್ನು ಗುರುತಿಸ್ಕೋಬಹುದು. ಹೀಗೆ V = F ಲ್ಯಾಂಬ್ಡಾ ಅನ್ನೋದು ವೇವ್ ಈಕ್ವೇಷನ್, ತರಂಗ ಸಮೀಕರಣ. ತುಂಬ ಮುಖ್ಯವಾದಂಥ ಘಟ್ಟ ಇದು. ಶಬ್ದದ ಕೆಲವು ಗುಣಲಕ್ಷಣಗಳನ್ನು ಗಮನಿಸೋಣ. ಶಬ್ದ ಯಾವಾಗ ಉಂಟಾಗತ್ತೆ? ವಸ್ತುಗಳ ಕಂಪನದಿಂದ ಉಂಟಾಗತ್ತೆ. ಶಬ್ದ ಹೇಗೆ ಹರಿಯತ್ತೆ? ಯಾವುದಾದ್ರೂ ಒಂದು ಮಾಧ್ಯಮ ಇದ್ದರೆ ಮಾತ್ರನೇ ಶಬ್ದ ಹರಿಯೋದು. ಯಾವುದೇ ಮಾಧ್ಯಮವಿಲ್ಲದೆ, ಅಂದರೆ ನಿರ್ವಾತ ಅಂದರೆ ವ್ಯಾಕ್ಯೂಮ್. ಈ ವ್ಯಾಕ್ಯೂಮ್ನಲ್ಲಿ ಶಬ್ದ ಹರಿಯದು. ಯಾವುದೇ ಕಾರಣಕ್ಕೂ ಶಬ್ದ ನಿರ್ವಾತದಲ್ಲಿ ಹರಿಯೋದಿಲ್ಲ. ಇದು ಎರಡನೇದು. ಘನದಲ್ಲಿ ಶಬ್ದ ಹರಿಯತ್ತೆ, ದ್ರವದಲ್ಲಿ ಹರಿಯತ್ತೆ, ಅನಿಲದಲ್ಲಿ ಹರಿಯತ್ತೆ. ಮಾಧ್ಯಮಗಳಲ್ಲಿ ಕಣಗಳ ಚಲನೆಯಿಂದ, ವಸ್ತುಗಳ ಕಂಪನದಿಂದ ಶಬ್ದ ಹರಿತಾ ಇರತ್ತೆ. ಶಬ್ದ ಹರಿದ ಕಡೆ ತನ್ನ ಶಕ್ತಿಯನ್ನು ತಗೊಂಡು ಹೋಗ್ತಾ ಇರತ್ತೆ, ಶಕ್ತಿಯನ್ನು ವರ್ಗಾಯಿಸ್ತಾ ಇರತ್ತೆ. ಶಬ್ದವನ್ನು ಅಳಿಯೋದಿಕ್ಕೆ ನಮ್ಮ ಹತ್ರ ಇರುವಂಥದ್ದು ಆಡಿಯೋ ಮೀಟರ್. ಹೀಗೆ ನಿಮ್ಮ ನೋಟ್ಸನ್ನು ಸಹ ನೀವು ಈ ರೀತಿಯಾಗಿ ಮಾಡಿಟ್ಕೋಬೇಕು. ಎಲ್ಲವನ್ನೂ ಏಕಾಏಕಿ ಬರೆದಿಡೋದಲ್ಲ. ಬನ್ನಿ ಸ್ನೇಹಿತರೆ, ಮುಂದಿನ ಭಾಗಕ್ಕೆ ಹೋಗೋಣ. ಶಬ್ದವು ಶಕ್ತಿಯ ಒಂದು ರೂಪ. ಶಬ್ದದ ವೇಗ 332 ಮೀಟರ್/ಸೆಕೆಂಡ್. ಶಬ್ದವು ನಿರ್ವಾತದಲ್ಲಿ ಸಂಚರಿಸುವುದಿಲ್ಲ. ಶಬ್ದವು
ಇತರ ಪರಿಣಾಮಗಳನ್ನು ಅನುಭವಿಸೋದು. ಯಾವ್ಯಾವುದು? ಪ್ರತಿಫಲನ ಆಗತ್ತೆ, ವಕ್ರೀಭವನ ಆಗತ್ತೆ, ವ್ಯತೀಕರಣ ಆಗತ್ತೆ ಮತ್ತು ವಿವರ್ತನ. ಈ ಎಲ್ಲ ಭಾಗಗಳು ಇವೆಲ್ಲವೂ ಸಹ ಉಂಟಾಗತ್ತೆ. ಇದು ಶಬ್ದದ ಮತ್ತೊಂದಷ್ಟು ಗುಣಲಕ್ಷಣಗಳು. ಇದ್ರ ಜೊತೆಗೆ ಶಬ್ದ ನೋಡಿ, ಆರ್ದ್ರತೆ ಇದ್ದರೆ ಶಬ್ದ ಏನಾಗತ್ತೆ? ಹೆಚ್ಚಾಗತ್ತೆ, ನೇರ ಅನುಪಾತದಲ್ಲಿರುತ್ತೆ. ಹಾಗೆ ಉಷ್ಣತೆ ಇದ್ರೂ ಶಬ್ದ ಹೆಚ್ಚಾಗತ್ತೆ, ಇದು ನೇರ ಅನುಪಾತ. ಸಾಂದ್ರತೆ ಜಾಸ್ತಿ ಇದ್ದಷ್ಟು ಶಬ್ದ ಹೆಚ್ಚಾಗತ್ತೆ, ಸ್ಥಾಪಕತೆ ಜಾಸ್ತಿ ಇದ್ದಷ್ಟು ಶಬ್ದ ಕಡಿಮೆ ಆಗತ್ತೆ. ಅಂದರೆ ಇಲ್ಲಿ ಆರ್ದ್ರತೆ, ಉಷ್ಣತೆ ಮತ್ತು ಸ್ಥಿತಿಸ್ಥಾಪಕತೆ ಈ ಮೂರಕ್ಕೂ ಒಂದು ರೀತಿಯದ್ದಾದರೆ ಸಾಂದ್ರತೆದು ಮತ್ತೊಂದು. ಇಲ್ಲಿ ಗಮನಿಸಿ, ಕೆಲವು ವಸ್ತುಗಳಲ್ಲಿ ಶಬ್ದವು ನೇರವಾಗಿ ಕೇಳಿಸುವಾಗ ಕೆಲವೊಮ್ಮೆ ಜೋರಾಗಿ ಕೇಳಿಸುವಂಥದ್ದು, ಕೆಲವೊಮ್ಮೆ ತುಂಬ ತೀಕ್ಷ್ಣವಾಗಿ ಕೇಳಿಸುವಂಥದ್ದಾಗತ್ತೆ. ಅದಕ್ಕೆ ಕಾರಣ ವಸ್ತುವನ್ನು ಮಾಡಲ್ಪಟ್ಟಿರುವ ಅದರ ವಸ್ತು ವಿನ್ಯಾಸ. ಉದಾಹರಣೆಗೆ, ಗಾಳಿಯಲ್ಲಿ 346 ಮೀಟರ್ ಪರ್ ಸೆಕೆಂಡ್ ಆದರೆ ಆಕ್ಸಿಜನಲ್ಲಿ 316. ಹಾಗೆ ದ್ರವಗಳಿಗೆ ಬಂದರೆ ನೀರಿನಲ್ಲಿ 1531 ಮೀಟರ್ ಪರ್ ಸೆಕೆಂಡ್, ಹಾಗೆ ಕಬ್ಬಿಣ ಬಂದಾಗ 5950 ಮೀಟರ್ ಪರ್ ಸೆಕೆಂಡ್ ಮತ್ತು ಅಲ್ಯೂಮಿನಿಯಮ್ಮಲ್ಲಿ ಅತ್ಯಂತ ದೊಡ್ಡದು 6420 ಮೀಟರ್ ಪರ್ ಸೆಕೆಂಡ್. ಹೀಗೆ ಪ್ರತಿಯೊಂದು ವಸ್ತುವಿನಲ್ಲೂ ಆ ವಸ್ತುವಿನ ಎಲಾಸ್ಟಿಸಿಟಿ ಮತ್ತು ಆ ವಸ್ತುವಿನ ಡೆನ್ಸಿಟಿ ಸಾಂದ್ರತೆಗೆ ಅನುಗುಣವಾಗಿ ಶಬ್ದದ ವೇಗ ಬದಲಾಗ್ತಾ ಇರುತ್ತೆ. ಸ್ಟ್ಯಾಂಡರ್ಡ್ ಆಗಿರೋದೇನು ಅಂದರೆ 332 ಮೀಟರ್ ಪರ್ ಸೆಕೆಂಡ್ ಯಾವಾಗ? ಶಬ್ದವು ಗಾಳಿಯಲ್ಲಿ ಸಂಚರಿಸುವಾಗ. ನಿರ್ವಾತದಲ್ಲಿ ಶಬ್ದವು ಸಂಚರಿಸುವಾಗ ಅದರ ವೇಗ 0 ಅಥವಾ 0 ಮೀಟರ್ ಪರ್ ಸೆಕೆಂಡ್. ಕಾರಣ, ಶಬ್ದವು ನಿರ್ವಾತದಲ್ಲಿ ಹರಿಯುವುದೇ ಇಲ್ಲ. ಕಾರಣ, ಶಬ್ದ ಹರಿಯೋದಕ್ಕೆ ಮಾಧ್ಯಮ ಬೇಕು, ಮೆಟೀರಿಯಲ್ ಮೀಡಿಯಂ ಬೇಕು. ನಿರ್ವಾತದಲ್ಲಿ ಇವೆಲ್ಲ ಏನೂ ಇರಲ್ಲ. ನೋಡಿ, ಟೆಂಪ್ರೇಚರ್ಗೆ ಹೋಲಿಕೆ ಮಾಡಿಕೊಂಡಾಗ, ತಾಪಮಾನಕ್ಕೆ ಹೋಲಿಕೆ ಮಾಡಿಕೊಂಡಾಗಲೂ ಅಷ್ಟೇ, 0 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 331 ಮೀಟರ್ ಪರ್ ಸೆಕೆಂಡಲ್ಲಿ ಹರಿಯುವಂಥ ಶಬ್ದ 20 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 343ಕ್ಕೆ ಹೆಚ್ಚತ್ತೆ. ಹಾಗೆ 100 ಡಿಗ್ರಿ ಸೆಲ್ಸಿಯಸ್ಸಲ್ಲಿ 386 ಮೀಟರ್ ಪರ್ ಸೆಕೆಂಡ್ಗೆ ಹೆಚ್ಚಾಗತ್ತೆ. ಈ ವಿಡಿಯೋದ ಪ್ರಾರಂಭದಲ್ಲಿ ಹೇಳಿದ ಹಾಗೆ ಎಖೋ ಅಥವಾ ಪ್ರತಿಧ್ವನಿ, ಪ್ರತಿಫಲಿತ ಶಬ್ದಕ್ಕೆ ಎಖೋ ಅಂತ ಹೆಸರು, ಪ್ರತಿಧ್ವನಿ ಅಂತ ಹೆಸರು. ಇಲ್ಲಿ ಇವನು ಓ ಅಂತ ಕೂಗ್ತಾ ಇದ್ದಾನೆ, ಇವನು ಕೂಗಿದ ಧ್ವನಿ ಇಲ್ಲಿ ಗೋಡೆಗೆ ಬಂತು, ಗೋಡೆಯಿಂದ ವಾಪಸ್ ಅವನಿಗೆ ಬಂತು. ಇಲ್ಲಿ ಗೋಡೆಗೆ ಡಿಕ್ಕಿ ಹೊಡೆದು ಶಬ್ದದ ಅಲೆಗಳು ಪ್ರತಿಫಲನಗೊಂಡವು, ಅಂದರೆ ರಿಫ್ಲೆಕ್ಷನ್. ರಿಫ್ಲೆಕ್ಟೆಡ್ ಸೌಂಡ್ ಈಸ್ ಕಾಲ್ಡ್ ಅನ್ ಎಕೋ. ರಿಫ್ಲೆಕ್ಟೆಡ್ ಸೌಂಡ್ನ ಎಕೋ ಅಂತ ನಾವು ಕರೆಯೋದು. ಲಂಡನ್ನ ವಿಸ್ಪರಿಂಗ್ ಗ್ಯಾಲರಿ ಅದೊಂದು, ಮತ್ತು ಗೋಲ್ ಗುಂಬಸ್ ಬಿಜಾಪುರ ಇಲ್ಲಿಂದು ಅಷ್ಟೇ ವಿಸ್ಪರಿಂಗ್ ಗ್ಯಾಲರಿಯನ್ನು ಗಮನಿಸಿ. ಇದನ್ನು ವಿಶೇಷವಾಗಿ ಡಿಸೈನ್ ಮಾಡಿರ್ತಾರೆ, ಹಾಗಾಗಿ ಅಲ್ಲಿ ಎಕೋ ಬರೋವಂಥದ್ದು. ಹಾಗಾದರೆ ಏನದು ವಿಶೇಷ? ಗಣಿತಾತ್ಮಕವಾಗಿ ಏನು ವಿಶೇಷ ಇದೆ ಇದರಲ್ಲಿ? ಯಾವುದೇ ಪ್ರತಿಫಲಿಸುವ ಮೇಲ್ಮೈನಿಂದ ಪ್ರತಿಫಲನಗೊಂಡ ಶಬ್ದವೇ ಪ್ರತಿಧ್ವನಿ. ನಮಗೆ ಕೇಳುವ ಶಬ್ದವು ನಮಗೆ ನಮ್ಮ ಕಿವಿಯಲ್ಲಿ 0.1 ಸೆಕೆಂಡ್ನಷ್ಟು ಇರುತ್ತದೆ. ಏನರ್ಥ? ಈಗ ನಮ್ಮ ಕಿವಿ ಅಂತ ಅಂದ್ಕೊಳ್ಳೋಣ, ಆಯಿತಾ? ಇಲ್ಲಿಂದ ಯಾವುದೋ ಒಂದು ಶಬ್ದ ನಮ್ಮ ಕಿವಿ ಮೇಲೆ ಬಿತ್ತು. ಇದು 0.1 ಸೆಕೆಂಡ್ವರೆಗೂ ಇತ್ತು, ಆಮೇಲೆ ಹೊರಟೋಯ್ತು, ನನಗೆ ಕೇಳಿಸ್ತು. ಈಗ ಮೊದಲ ಬಂದಂಥ ಶಬ್ದ ಇಲ್ಲಿದೆ, 0.005 ಸೆಕೆಂಡಲ್ಲಿ ಇನ್ನೂ ಒಂದು ಬಂದು ಕೂತ್ಕೋತು ಅಂತಂದರೆ ಆಗ
2 ಧ್ವನಿಗಳು ನಮಗೆ ಕೇಳಿಸಿದ ಹಾಗೆ ಆಗಲ್ವಾ? ಯಾಕೆಂದರೆ ಮೊದಲನೇ ಧ್ವನಿ ಇನ್ನೂ ಕೂತೇ ಇದೆ, 0.01 ಸೆಕೆಂಡಷ್ಟು ಕೂತೇ ಇರುತ್ತೆ. ಎರಡನೇ ಧ್ವನಿ ಬಂದ ತಕ್ಷಣ ಅದು ಕೇಳಿಸ್ಕೊಂಡಾಗ ಅದು ಪ್ರತಿಧ್ವನಿ ಆಗುತ್ತೆ. ಅಂದರೆ ಇದನ್ನು 0.01 ನಾವು ಕಿವಿಯಲ್ಲಿ ಆ ಶಬ್ದವನ್ನು ಇಟ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ದಿಕ್ಕನ್ನ ಅಂದರೆ ಅದಕ್ಕೆ ದೂರವನ್ನು ನಾವು ಸುಲಭವಾಗಿ ಗಮನಿಸಬಹುದು. ಆ ದೂರ ಕನಿಷ್ಠ ಅಂತರ 17 ಮೀಟರ್ ಇರಬೇಕು. ಹಾಗಾಗಿ ಮನೆಗಳಲ್ಲಿ ಮಾತನಾಡಿದ ತಕ್ಷಣ ಮನೆಗಳಲ್ಲಿ ನಮ್ಮ ಧ್ವನಿ ಬಂದು ನಮಗೆ ಕೇಳಿಸಲ್ಲ. ಅದು 340 ಮೀಟರ್ ಆಗಿರೋದ್ರಿಂದ ಪರ್ ಸೆಕೆಂಡ್ ಅದರ ವೇಗ 17 ಮೀಟರ್ ಕನಿಷ್ಠ ದೂರ ಇರಬೇಕು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.